ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ಮುಸ್ಲಿಮರ ವಿರುದ್ಧ ಹೊಸುವಿನ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ಧಾರ್ಮಿಕವಾಗಿ ಅವರನ್ನ ಅಟ್ಯಾಕ್ ಮಾಡುವಂತಹ, ಅವ್ರ ಮೇಲೆ ದೌರ್ಜನ್ಯ ನಡೆಸುವಂತಹ, ಬುಲ್ಡೋಸರ್ ಹರಿಸುವಂತಹದ್ದು ಎಲ್ಲವೂ ನಡೀತಾ ಇರೋದು ನಿಮಗೆ ಗೊತ್ತೇ ಇದೆ. ಅದರ ಜೊತೆಗೆ ದಲಿತರ ಮೇಲೆ ಯಾವ ದೌರ್ಜನ್ಯ ನಡಿಬೇಕು ಅದು ಸಹ ನಿರಂತರವಾಗಿ ಸಾಗ್ತಾ ಇದೆ. ರಜಪೂತ್ ಠಾಕೂರ್ ಸಮುದಾಯದ ರಜಪೂತ್ ಅನ್ನುವಂತಹ ಒಬ್ಬ ವ್ಯಕ್ತಿ ದಲಿತ ಕುಟುಂಬದ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಸುಮ್ಮನೆ ಕಿಡ್ನಾಪ್ ಮಾಡ್ಕೊಂಡು ಹೋಗಲ್ಲ. ಆಕೆಯ ತಾಯಿಯನ್ನ ನಡು ರಸ್ತೆಯಲ್ಲಿ ಕುಡುಗೋಲ್ನಿಂದ ಅಟ್ಯಾಕ್ ಮಾಡಿ ಆಕೆಯ ಜೀವ ಹೋಗುವಂತೆ ಹೊಡೆದು, ತಲೆ ಹೊಡೆದು ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಸೊ ಇದಿಷ್ಟು ಮೀರಟ್ನಿಂದ ಬರ್ತಿರುವಂತಹ ಸುದ್ದಿ. ಸೊ ಏನಿದು ಪ್ರಕರಣ? ಮತ್ತು ಬಹಳ ದಿನಗಳ ನಂತರ ಮಾಯಾವತಿಯವರು ಬಿಜೆಪಿಯ ಈ ಆಡಳಿತದ ವಿರುದ್ಧ ಮಾತಾಡಿದ್ದಾರೆ. ವಿಶೇಷ ಇದು. ಯಾಕೆ ಅಂತಲೂ ತಿಳಿಸ್ತೀನಿ. ನೋಡೋಣ ಏನ್ ಹೇಳಿದ್ದಾರೆ ಅಂತ. ಉತ್ತರ ಪ್ರದೇಶದ ಮೀರಟ್ ಜಿಲ್ಲೆ, ಅಲ್ಲಿ ಕಪ್ಸಾಡ್ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿ ಒಂದು ದಲಿತ ಕುಟುಂಬ ಇದೆ. ಆ ದಲಿತ ಕುಟುಂಬದಲ್ಲಿ ಒಂದು ಮಗಳು, ರೂಬಿ ಅನ್ನುವಂತಹ ಮಗಳು, ಸುಮಾರು 20-21 ವರ್ಷದ ರೂಬಿ ಅನ್ನುವಂತಹ ಮಗಳು, ಮತ್ತು ಆಕೆಯ ತಾಯಿ ಸುನೀತಾ. ಇವರಿಬ್ರು ಸಹ ಬೆಳಗ್ಗೆ ಹೊಲದ ಕಡೆ ಕೆಲಸಕ್ಕೆ ಅಂತ ಹೋಗ್ತಿರ್ತಾರೆ. ಅವರನ್ನ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿದಂತಹ ಪಾರಸ್ ರಜಪೂತ್. ಯಾರು ಈ ರಜಪೂತ್? ಪಾರಸ್ ರಜಪೂತ್ ಅನ್ನೋದು ಆ ಗ್ರಾಮದಲ್ಲಿ ಒಂದು ಡಾಕ್ಟರ್ ಬಳಿ ಕೆಲಸ ಮಾಡ್ತಿರುವಂತಹ ಕಾಂಪೌಂಡರ್ ಅವನು. ಈ ರಾಜ್ಪೂತ್ ಅನ್ನುವಂಥವ್ರು ಯಾವ ಸಮುದಾಯ ಅಂದ್ರೆ ಇದು ಠಾಕೂರ್ ಸಮುದಾಯ. ಉತ್ತರ ಪ್ರದೇಶದಲ್ಲಿ ಠಾಕೂರ್ ಹೇಳ್ದಂಗೆ ದಲಿತರು ಕೇಳ್ಕೊಂಡು ಬಿದ್ದಿರಬೇಕು ಅನ್ನೋದು ಮೊದಲಿನಿಂದಲೂ ಸಹ ಇವರು ನಡೆಸ್ಕೊಂಡು ಬರ್ತಿರುವಂತಹ ದೌರ್ಜನ್ಯ. ಇನ್ನು ಈ ಠಾಕೂರ್ಗಳನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ವಾ ಅಂದ್ರೆ ಬಹಳ ಕಷ್ಟ ಇದೆ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಠಾಕೂರ್ ಸಮುದಾಯದಿಂದ ಬರೋದು, ಮತ್ತು ತನ್ನ ಸಮುದಾಯವನ್ನು ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು, ಅವರ ಗೂಂಡಾಗಿರಿಯನ್ನ, ಅವರ ದೌರ್ಜನ್ಯಗಳನ್ನ ಹೇಗೆ ಮುಚ್ಚಿಡಬೇಕು ಅಥವಾ ಬಚಾವ್ ಮಾಡಬೇಕು ಅವರನ್ನ ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಮೊದಲಿನಿಂದಲೂ ಸಹ ತೋರಿಸ್ಕೊಂಡೇ ಬರ್ತಿದ್ದಾರೆ ಸಾಕಷ್ಟು ಪ್ರಕರಣಗಳಲ್ಲಿ. ಹೊಸದೇನು ಅಲ್ಲ ಇದು. ಸೊ ಆ ಠಾಕೂರ್ ಸಮುದಾಯದ ಈ ಪಾರಸ್ ರಾಜಪೂತ್ ಆ ಅಮ್ಮ ಮಗಳನ್ನ ಅಡ್ಡಗಟ್ಟಿ ಆ ಹುಡುಗಿಯೊಂದಿಗೆ ಅಸಭ್ಯವಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ಕೆಟ್ಟ ಪದಗಳನ್ನು ಬಳಸ್ತಾನೆ. ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತಹ ರೂಬಿಯ ತಾಯಿ ಸುನೀತಾ ಅವರು ಪ್ರತಿರೋಧ ಒಡ್ಡುತ್ತಾರೆ. ಪ್ರತಿರೋಧ ಒಡ್ಡಿದ್ರೆ ಸಿಟ್ಟು ಬರುತ್ತೆ. ಠಾಕೂರ್ಗಳಿಗೆ ಉತ್ತರ ಪ್ರದೇಶದಲ್ಲಿ, ಅಥವಾ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಸೋ ಕಾಲ್ಡ್ ಕೀಳು ಮನಸ್ಥಿತಿಯ ಜನರಿಗೆ ದಲಿತರು ಏನು ಮಾಡಿದ್ರು ಮಾಡಿಸಿಕೊಳ್ಳಬೇಕೇ ಹೊರತು ಪ್ರತಿರೋಧ ಒಡ್ಡಬಾರದು, ನಿರಾಕರಿಸಬಾರದು. ನಿರಾಕರಿಸಿದ್ರೆ ನೀವು ಜೀವಂತ ಉಳಿಬಾರದು. ಇದು ಉತ್ತರ ಪ್ರದೇಶ. ಇದು ಠಾಕೂರ್ ಆಡಳಿತ ಅಥವಾ ಠಾಕೂರುಗಳ ಏನು ವರ್ಚಸ್ಸಿರುವಂತಹದ್ದು. ಹಾಗೇನೆ ಅಂತ ತೋರಿಸ್ಕೊಂಡು ಬರ್ತಾನೆ ಇದ್ದಾರೆ. ಅದೇ ರೀತಿ ಇಲ್ಲೂ ನಡೆದಿದೆ. ಪಾಪ ಆ ತಾಯಿ ಸುನೀತಾಗೆ ಕುಡುಗೋಲಿನಿಂದ ತಲೆಗೆ ಹಿಂದುಗಡೆ ಅಟ್ಯಾಕ್ ಮಾಡ್ತಾನೆ ಅವನು, ಪಾರಸ್ ರಾಜ್ಪೂತ್. ಅಟ್ಯಾಕ್ ಮಾಡಿ ಅವನ ಜೊತೆ ಇದ್ದಂತಹ ಇಬ್ಬರ ಜೊತೆಯಲ್ಲಿ ಬೈಕಲ್ಲಿ ಈ ರೂಬಿ ಅನ್ನುವಂತಹ ಹುಡುಗಿಯನ್ನ, ದಲಿತ ಹುಡುಗಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಆ ನಂತರ ಸುನೀತಾನ ಆಸ್ಪತ್ರೆಗೆ ಸೇರಿಸ್ತಾರೆ. ಕೆಲವೇ ಗಂಟೆಗಳಲ್ಲಿ ಆಕೆ ಜೀವ ಕಳ್ಕೊಳ್ತಾಳೆ. ಘಟನೆಯಾಗಿ 24 ಗಂಟೆ ಕಳೆದು ಹೋಗಿದೆ. ಇಲ್ಲಿಯವರೆಗೆ ರೂಬಿ ಅನ್ನುವಂತಹ ಆ ಹುಡುಗಿ ಯುವತಿಯನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಎಲ್ಲಿಟ್ಟಿದ್ದಾರೆ ಏನು ಗೊತ್ತಿಲ್ವಂತೆ ಪೊಲೀಸರಿಗೆ. ತಂಡಗಳನ್ನ ರಚನೆ ಮಾಡಿದಾರಂತೆ, ಹುಡುಕ್ತಾ ಇದ್ದಾರಂತೆ. ಈ ವಿಡಿಯೋ ಮಾಡುವ ಹೊತ್ತಿಗೆ ಯಾವ ಬೆಳವಣಿಗೆನೂ ಆಗಿಲ್ಲ. ತಾಯಿ ಪಾಪ ಸತ್ತೇ ಹೋದ್ಲು. ಆ ಕುಟುಂಬದ ಬೇರೆ ಸದಸ್ಯರು ಬಾಯಿ ಬಡ್ಕೊಳ್ತಿದ್ದಾರೆ ರೋಡುಗಳಲ್ಲಿ, ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗೋಯ್ತು ಅಂತ. ಯಾರಿಗೂ ಕಣ್ಣೀರಿಲ್ಲ, ಯಾರಿಗೂ ದುಃಖ ಇರಲ್ಲ. ಇನ್ನು ಮುಖ್ಯಮಂತ್ರಿನ ಕೇಳ್ತೀರಾ? ಯಾವ ರಾಜ್ಯದಲ್ಲಿ ಚುನಾವಣೆ ಇದೆ ಆ ರಾಜ್ಯಕ್ಕೆ ಹೋಗಿ ಯಾವ ದ್ವೇಷ ಭಾಷಣ ಮಾಡಬೇಕು ಅಂತ ಯೋಗಿ ಆದಿತ್ಯನಾಥ್ ಬಾಯಿಪಾಠ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ. ಅದು ಅಲ್ಲದೆ ಅವರದೇ ಸಮುದಾಯದ ಠಾಕೂರ್ ಒಬ್ಬ ಮಾಡಿರೋದು. ಹಾಗಾಗಿ ಆಕ್ಚುಲಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದೆ ಧರ್ಮಕ್ಕೆ ವಿರೋಧ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಇರಬಹುದು. ಸೊ ಈಗ ಇಲ್ಲಿವರೆಗೆ ಏನು ಸಿಕ್ಕೇ ಇಲ್ವಂತೆ, ಏನೂ ಇಲ್ವಂತೆ. ಅದೇ ಕೆಲಸವನ್ನ ಯಾವ್ದಾದ್ರು ಯಾದವ್ ಮಾಡಿದ್ದಿದ್ರೆ, ಯಾಕೆಂದ್ರೆ ಸಮಾಜವಾದಿ ಪಕ್ಷದ ಮುಖಂಡರು ಯಾರು, ಅಖಿಲೇಶ್ ಯಾದವ್ ಸಮುದಾಯ ಅಲ್ವಾ, ಹಾಗಾಗಿ ಯಾದವ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಎನ್ಕೌಂಟರ್ ವರೆಗೂ ಮ್ಯಾಟರ್ ಹೋಗಿರೋದು. ಮುಸ್ಲಿಂ ಮಾಡಿದ್ದಿದ್ರೆ
ಅವರ ಮನೆ ಮುಂದೆ ಬುಲ್ಡೋಸರ್ಗಳು ಗುರ್ರು 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 ಅಂತ ಡಮ್ 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 ಅಂತ ಬೆಳೆಸ್ಬಿಟ್ಟಿರೋ ಅವ್ರ ಮನೆಗಳನ್ನ. ಆದ್ರೆ ಈ ಪಾರಸ ರಾಜಪೂತ ಅನ್ನೋವನ ಮನೆ ಹತ್ರ ಹೋಗಿ ಕೇವಲ ವಿಚಾರಣೆ ನಡೆಸಿದಾರೆ ಅಷ್ಟೇ. ಬುಲ್ಡೋಸರ್ ಹೋಗಿಲ್ಲ, ಎನ್ಕೌಂಟರ್ಗೆ ಆದೇಶ ಆಗಿಲ್ಲ, ಏನೂ ಇಲ್ಲ. ಕಂಪ್ಲೀಟ್ ಸೈಲೆನ್ಸ್. ನೋಡ್ತೀವಿ, ಹುಡುಕ್ತಾ ಇದ್ದೀವಿ, ಸಿಕ್ಕರೆ ಹಿಡಿತೀವಿ, ಸಿಕ್ಕರೆ ಹಿಡಿತೀವಿ ಅಂತ. ಅಂತಹ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿ. ಯೋಗಿ ಆದಿತ್ಯನಾಥ್ ಆಡಳಿತ, ದಲಿತರ ಪಾಡು. ಸೊ ಇನ್ನು ದಲಿತರ ಆಶಾ ಕಿರಣ ನಾನು, ದಲಿತರ ಏನು ಎಲ್ಲವೂ ನಾನೇ, ಟ್ಯೂಬ್ಲೈಟ್ ಇಂದ ಹಿಡಿದು ಬುಡ್ಡಿ ದೀಪದವರೆಗೆ ನಾನೇ ಅಂತ ಬಿಲ್ಡಪ್ ಕೊಟ್ಕೊಳ್ತಾನೆ, ಆ ಮಾತುಗಳನ್ನು ಹೇಳ್ತಾನೆ. ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿಗೆ ಶರಣಾಗಿರುವಂತಹ BSP ಮುಖ್ಯಸ್ಥೆ ಮಾಯಾವತಿ ಬಹಳ ದಿನಗಳ ನಂತರ ಈ ಬಿಜೆಪಿ ಸರ್ಕಾರದ ವಿರುದ್ಧ ಸ್ವಲ್ಪ ಮಾತಾಡಿದ್ದಾರೆ. ಸ್ವಲ್ಪನೇ, ಜಾಸ್ತಿ ಏನಲ್ಲ. ನೇರವಾಗಿ ಯೋಗಿ ಆದಿತ್ಯನಾಥ್ನ ಟಾರ್ಗೆಟ್ ಮಾಡಿಲ್ಲ, ಅಟ್ಯಾಕ್ ಮಾಡಿಲ್ಲ, ಏನಿಲ್ಲ. ಆದಷ್ಟು ಬೇಗ ಏನು ಇವರು ಇದಾರಲ್ಲ ಕಲ್ಪ್ರಿಟ್ಸ್, ಅವರನ್ನು ಹಿಡಿಬೇಕು, ಅವರ ಮೇಲೆ ಕಠಿಣ ಕ್ರಮ ಆಗಬೇಕು, ಇನ್ನು ಮುಂದೆ ಹಾಗೆ ಆಗದಂತೆ ನೋಡಿಕೊಳ್ಳಬೇಕು ಅನ್ನುವಂತಹ ಲಿಖಿತ ಸ್ಟೇಟ್ಮೆಂಟ್ ಅನ್ನ ಯಥಾ ಪ್ರಕಾರ ಮಿಸ್ ಮಾಯಾವತಿ ಅವರು ಸ್ಪಷ್ಟ ಹಿಂದಿಯಲ್ಲಿ ಹೇಳಿಕೆಯ ಮೂಲಕ ಬಿಡುಗಡೆ ಮಾಡಿದ್ದಾರೆ. ಸ್ಪಷ್ಟ ಹಿಂದಿಯಲ್ಲಿ. ಅದು ಗ್ರಾಮೀಣ ಜನರಿಗೆ ಅರ್ಥ ಆಗೋದು ಬೇಕಾಗಿಲ್ಲ. ಅರ್ಥ ಆಗ್ಬಿಟ್ರು ಬಿಜೆಪಿ ಮುಗಿಸ್ಕೊಂಡ್ಬಿಡ್ತಾರೆ. ಪಾಪ ಬಿಜೆಪಿ ಮುಗಿಸ್ಕೊಂಡ್ಬಿಟ್ರೆ ಮಾಯಾವತಿನ ಎತ್ಕೊಂಡೋಗಿ ಜೈಲಿಗೆ ಇಟ್ಬಿಡ್ತಾರೆ. ಅಷ್ಟೊಂದು ಪ್ರಕರಣಗಳು ಸ್ಟಾರ್ಟ್ ಆಗ್ಬಿಡ್ತವೆ. ಆ ಭಯದಲ್ಲಿ ಮಾಯಾವತಿ ಮೇಡಮ್ ಪಾಪ ದಲಿತರು ಈ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾಗಿದ್ರು ಸಹ ಒಂದು ಪದ ಯೋಗಿ ಆದಿತ್ಯನಾಥ್ ವಿರುದ್ಧ, ಬಿಜೆಪಿ ಆಡಳಿತದ ವಿರುದ್ಧ ಇಲ್ಲ, ಕ್ರಮ ಕೈಗೊಳ್ಳಿ, ಏನಾದ್ರೂ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಸಮಾಜವಾದಿ ಪಕ್ಷದವರು, ಆ ಏರಿಯಾ MLA ಸಮಾಜವಾದಿ ಪಕ್ಷದ ವ್ಯಕ್ತಿ ಅತುಲ್ ಪ್ರಧಾನ್ ಅಂತ, ಅವರು ಆ ಗ್ರಾಮಕ್ಕೆ ಹೋಗುವ ಪ್ರಯತ್ನ ಮಾಡ್ತಿದ್ದಾರೆ. ಪೊಲೀಸರು ಬಿಡ್ತಿಲ್ಲ, ಅವರನ್ನ ತಡೀತಿದ್ದಾರೆ. ಸೊ ಅಲ್ಲಿಗೆ ಅತುಲ್ ಪ್ರಧಾನ್ ಪ್ರಯತ್ನಗಳು ಅಲ್ಲಿಗೆ ಇರ್ತವೆ ಅಂತ ಅರ್ಥ. ಇನ್ನು ಸಮಾಜವಾದಿ ಪಕ್ಷ ಏನು ಬಹಳ ಸಾಚ ಏನಲ್ಲ. ಯಾದವರು, ನಾನು ಹೇಳ್ದಂಗೆ ಏನು ಯಾದವ್ ಆಗಿದ್ರೆ ಇಷ್ಟೊತ್ತಿಗೆ ಎನ್ಕೌಂಟರ್ ಅದೆಲ್ಲ ಹೇಳೋದಲ್ಲ. ಆಗ ನೀವು ಅನ್ಕೊಂಡಿರಬಹುದು ಏನೋ ಒಂದು ಅವರೇನೋ ಭಾರಿ ದಲಿತ ಪರ ಅಂತ. ಅವರದು ಆಲ್ಮೋಸ್ಟ್ ಅದೇ ಮನಸ್ಥಿತಿ. ಆದ್ರೆ ಅಟ್ಲೀಸ್ಟ್ ವೋಟ್ ಬ್ಯಾಂಕಿಗೆ ಆದ್ರೂ ಅಖಿಲೇಶ್ ಯಾದವ್ ದಲಿತರಿಗೆ ದೌರ್ಜನ್ಯ ಆದಾಗ ಹೋಗಿ ಅವರ ಪರ ನಿಲ್ಲುವಂತಹ, ಅವರ ಪರ ಮಾತಾಡುವಂತಹ, ಒಂದಷ್ಟು ಹೋರಾಟ ಮಾಡುವಂತಹ ಪ್ರಯತ್ನವನ್ನ ಸಮಾಜವಾದಿ ಪಕ್ಷ ಅಂತೂ ಮಾಡಿದೆ. ಈ ಪ್ರಕರಣದಲ್ಲೂ ಮಾಡಿದೆ. ಪೊಲೀಸರು ಏನು ಕಠಿಣ ಬಂದೋಬಸ್ತ್ ಹಾಕಿ ಆ ಗ್ರಾಮಕ್ಕೆ ಯಾರು ಪ್ರವೇಶ ಮಾಡ್ದಂಗೆ ನೋಡ್ಕೊಂಡಿದ್ದಾರೆ. ಅತುಲ್ ಪ್ರಧಾನ್ MLA ಹೋಗುವ ಪ್ರಯತ್ನ ಮಾಡಿದಾಗ ತಡೆದಿದ್ದಾರೆ. ಇದರ ನಡುವೆ ಇನ್ನೊಂದು ಆರೋಪ ಕೇಳಿ ಬಂದಿರುವಂತಹದ್ದು, ಕುಟುಂಬಸ್ಥರಿಗೆ ತಿಳಿಸದೇನೆ, ಇದು ಆದಿತ್ಯನಾಥ್ ಸರ್ಕಾರದ ಪೊಲೀಸರ ಎಂದಿನ ಅನೀತಿ, ನೀಚತನ. ಕುಟುಂಬಸ್ಥರಿಗೆ ತಿಳಿಸದೇನೆ ಆ ಮೃತ ತಾಯಿ ಸುನೀತಾ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸಾಗಿಸ್ತಾ ಇದ್ದರಂತೆ. ನೀವು ಕೇಳಿರ್ತೀರಿ, ದಲಿತ ಯುವತಿ ರೇಪ್ ಅಂಡ್ ಮರ್ಡರ್ ಆದ್ರೆ ಕುಟುಂಬಕ್ಕೂ ಗೊತ್ತಾಗದಂತೆ ಕುಟುಂಬನ ಕೂಡಿ ಹಾಕಿ ಮಧ್ಯರಾತ್ರಿ 2 ಗಂಟೆಗೆ ಪೊಲೀಸರೇ ಹೆಣ ಸುಡೋದನ್ನ ನೀವು ನೋಡಿದಿರಿ. ಸೊ ಆ ರೀತಿ ಇದನ್ನು ಸಹ ಕುಟುಂಬ ಸದಸ್ಯರಿಗೆ ತಿಳಿಸದೇನೆ, ಹೇಳದೇನೆ, ಗೊತ್ತಿಲ್ಲದೇನೆ ಮರಣೋತ್ತರ ಪರೀಕ್ಷೆಗೆ ತಗೊಂಡೋಗೋ ಪ್ರಯತ್ನ ಮಾಡ್ತಿದ್ರಂತೆ. ಅಷ್ಟೊತ್ತಿಗೆ ಆಕೆಯ ತಾಯಿ, ಆ ಮೃತ ಸುನೀತಾ ಅವರ ಮಗ ಬಂದು, ಈ ರೂಬಿ ಅವರ ಅಣ್ಣ, ಏನ್ ನಡೀತಾ ಇದೆ, ಎಲ್ಲಿ ಎತ್ಕೊಂಡು ಹೋಗ್ತಿದ್ರಿ ಬಾಡಿನ ಅಂತೆಲ್ಲ ವಿಚಾರಿಸಿದ್ಮೇಲೆ ಇಲ್ಲ ಪೋಸ್ಟ್ ಮಾರ್ಟಮ್ ಅಂತ ಆಗ ಹೇಳ್ತಾ ಇದ್ದಾರೆ. ಇದು ಆದಿತ್ಯನಾಥ್ ಸರ್ಕಾರ ನಡೆಸ್ತಿರುವಂತಹ ರೀತಿ ಅಷ್ಟೇ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಆದಿತ್ಯನಾಥ್ ಯಾವ ಸಮುದಾಯದಿಂದ ಬರ್ತಾರೋ, ಠಾಕೂರ್ ಸಮುದಾಯದಿಂದ. ಈ ಆರೋಪಿ ಪಾರಸ್ ರಾಜಪೂತ್ ಸಹ ಅದೇ ಠಾಕೂರ್ ಸಮುದಾಯದಿಂದಲೇ ಬರೋದು. ಹಾಗಾಗಿ ಏನೂ ಹೆಚ್ಚಿನ ಕ್ರಮ ಆಗಲ್ಲ. ಹೆಚ್ಚಂದ್ರೆ ಅವನನ್ನ ಬಂಧಿಸಿ 4 ದಿನ ಜೈಲಲ್ಲಿ ಇಡ್ತಾರೆ, ಆಮೇಲೆ ಬೇಲಲ್ಲಿ ಹೊರಗಡೆ ಬರ್ತಾನೆ ಅಂತಲೇ ಎಲ್ರು ಅನ್ಕೊಂಡಿರೋದು. ಇಲ್ಲಿಯವರೆಗೆ ಸಾಕಷ್ಟು ಸಂದರ್ಭಗಳಲ್ಲಿ ಆ ರೀತಿ ಠಾಕೂರ್ ಸಮುದಾಯದವರು ಮಾಡುವಂತಹ ಕೃತ್ಯಗಳಿಗೆ ಒಂದು ರೀತಿಯಾದಂತಹ ಸಾಫ್ಟ್ ಕಾರ್ನರ್ ಅನ್ನ ಈ ಯೋಗಿ ಆದಿತ್ಯನಾಥ್ ತೋರಿಸಿರೋದ್ರಿಂದ ಇದರಲ್ಲಿಯೂ ಸಹ ತೋರಿಸ್ಬೋದು ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ನೋಡೋಣ. ಯೋಗಿ ಆದಿತ್ಯನಾಥ್ ಅಟ್ಲೀಸ್ಟ್ ಜನತೆಯ ಓಟ್ಗೆ ಹೆದರಿಯಾದರೂ ಇವನ ವಿರುದ್ಧ, ಈ ಪಾರಸ್ ರಾಜ್ಪೂತ್ ಅನ್ನುವಂಥವನ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶ ಕೊಡ್ತಾರ, ಇಲ್ಲ ನನಗೆ ಓಟ್ ಹಾಕಿಸ್ಕೊಳ್ಳೋದು ಗೊತ್ತಿದೆ, ಹಿಂದೂ ಮುಸ್ಲಿಮು ರಾಮ ಮಂದಿರ ಇದನ್ನ ತೋರಿಸಿ ನಾನು ಓಟ್ ಹಾಕಿಸ್ಕೊಳ್ತೀನಿ, ಆಮೇಲೆ ಇಂತಹ ದೌರ್ಜನ್ಯ ಎಸಗೋರ್ನ ರಕ್ಷಣೆ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿನ, ಅದನ್ನು ಮಾಡ್ಕೊಳ್ತೀನಿ ಅಂದ್ರೆ
ಹೇಳಕ್ಕಾಗಲ್ಲ. ಮುಂದೆ ಏನಾದರೂ ಬೆಳವಣಿಗೆ ಇದ್ರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ಮೀರಟ್ನಲ್ಲಿ ನಡೆದಿರುವಂತಹ ಘಟನೆಯ ವಿವರಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.